ಬಸ್ ಕಾರ್ಮಿಕರ ನಿಲ್ದಾಣದಲ್ಲಿ ಖಾಸಗಿ ಬಸ್ ಮಾಲೀಕರ, ಕಾರ್ಮಿಕರ ಮತ್ತು ವರ್ತಕರ ಒಕ್ಕೂಟದಿಂದ ಸತತವಾಗಿ 25 ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ನಮಗೆ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಮಾಡೋದಕ್ಕೆ ಉತ್ತೇಜನ ಕೊಟ್ಟಂಥವ್ರು ಎಸ್.ಎನ್. ಬಸ್ ಮಾಲೀಕರಾದಂಥ ದಯಾನಂದರವರು ಮತ್ತು ಅವರ ಮಗ ಪ್ರಶಾಂತ್ ಕುಮಾರ್ ಅವರು ಏನಪ್ಪ ಬಸ್ ಸ್ಟ್ಯಾಂಡಾಗ ಏನೇ ಕಾರ್ಯಕ್ರಮ ಮಾಡಲ್ಲ, ಏನನ್ನ ಮಾಡಿರಿ ಅಂತಂದರು. ಏನು ಮಾಡೋದು ನಾವು ಅಂತ ಯೋಚನೆ ಮಾಡ್ತಿದ್ದಾಗ ನಮಗೆ ಸತತವಾಗಿ ಏನು ಮಾಡೋದಕ್ಕೆ ಇಲ್ಲಿ ದಾರಿ ಇರಲಿಲ್ಲ. ನಾವು ಕನ್ನಡ ರಾಜ್ಯೋತ್ಸವ ಇನ್ನೊಂದಲ್ಲಿ ಮೊದಲು ಏನು ಮಾಡ್ತಾ ಇರಲಿಲ್ಲ. ಆವಾಗ ನಮ್ಗೆ ಯೋಚನೆ ಬಂತು, ಕರಗ ಮಹೋತ್ಸವಕ್ಕೆ ಸುತ್ತ ನಮ್ಮ ತಾಲೂಕಿನ ಜನ ಇಲ್ಲಿ ಕರಗ ನೋಡೋಕೆ ಬರ್ತಾರೆ. ಕರಗ ನೋಡೋಕೆ ಬಂದಾಗ ರಾತ್ರಿ 9 ಗಂಟೆ ಆದರೆ ಊಟ ತಿಂಡಿ ಏನೂ ಸಿಗೋದಿಲ್ಲ. ಅವ್ರಿಗೆ ಏನನ್ನ ಮಾಡಬೇಕು ಅಂತೇಳಿ ಹೋಗಿ ನಮ್ಮ ಬಸ್ ಮಾಲೀಕರಾದಂಥ ದಯಾನಂದ ಅವರು ಕೇಳಿದಾಗ ಅನ್ನಸಂತರ್ಪಣೆ ಮಾಡೋದು ಭಾಳ ಒಳ್ಳೆ ಕೆಲಸನಪ್ಪ, ಮಾಡಿರಿ ಅನ್ನಸಂತರ್ಪಣೆ ಅಂತ ಹೇಳಿದ್ರು. ಅದರೊಳಗೆ 1 ವರ್ಷ ಮಾತ್ರ ನಾನು ನಿಲ್ಲಿಸಿ, ಕೋವಿಡ್ ಬಂತಲ್ಲ ಆ ವರ್ಷ ಮಾತ್ರ ನಾವು ನಿಲ್ಲಿಸಿ ಸತತವಾಗಿ 25 ವರ್ಷದಿಂದ ಈ ಅನ್ನಸಂತರ್ಪಣೆ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಮತ್ತು ಅದೇ ರೀತಿ ನಮಗೆ ಜನ ಮತ್ತು ಆರಕ್ಷಕ ಇಲಾಖೆಯವರಾಗ್ಬೋದು, ನಗರಸಭೆಯವರಾಗ್ಬೋದು, ಎಲ್ಲ ಒಂದು ಮಿತ್ರ ಒಕ್ಕೂಟಗಳು ಮತ್ತು ಇಲ್ಲಿ ಸಾರ್ವಜನಿಕರು ನಮಗೆ ಸಹಕಾರ ಕೊಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ದಿನ ಮಧ್ಯಾಹ್ನ, ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಮಂಗಳವಾರ ಬೆಳಿಗ್ಗೆ 6 ಗಂಟೆ ತನಕ ಸತತವಾಗಿ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರ್ತದೆ. ಯಾವುದೇ ಕಾರಣ ನಿಲ್ಲಿಸ್ದಂಗೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದು ನಮ್ಮ ಒಂದು ಕಾರ್ಯಕ್ರಮ. ಈ ಅನ್ನದಾನ ಮಾಡೋದ್ರಿಂದ ನಿಮಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಭಕ್ತರಿಗೆ ನಿಮಗೆ ಏನು ಅನ್ನಿಸ್ತದೆ? ನಮಗೆ ಇದು ಮಾಡ್ತಾ ಇರೋದ್ರಿಂದ ನಮಗೆ ಒಂದು ಸಂತೋಷ ಆಗುತ್ತೆ ಮತ್ತು ಇದಾಗುತ್ತೆ. ಏನಂದರೆ ಎಷ್ಟೋ ಜನ ಬಂದು ಊಟ ಇದ್ದಂಗೆ ರಾತ್ರಿ ಇಲ್ಲಿ ಇರ್ತಾಯಿದ್ರು. ಏನಪ್ಪ ಅರ್ಧ ಟೀ ಸಿಗೋಲ್ಲ, ಊಟ ಸಿಗೋಲ್ಲ, ತಿಂಡಿ ಸಿಗೋಲ್ಲ ಅಂತ ಇದ್ರು. ಅಂಥದ್ದು ಇವತ್ತು ರಾತ್ರಿ 9 ಗಂಟೆ ಮೇಲೆ ಬಂದವರು ಸುಮಾರು ಭಕ್ತಾದಿ ಹುಡ್ತಾರೆ. ಕರಗ ನೋಡಬೇಕು ಅಂತ ಹಳ್ಳಿ ಕಡೆ, ಸುತ್ತ ಹಳ್ಳಿ ಕಡೆ ಎಲ್ಲ ನಮ್ಮ ತಾಲೂಕಿನ ಹಳ್ಳಿ ಜನ ಬರ್ತಾರೆ. ಅವರೆಲ್ಲ ಬಂದು ಊಟ ತಿಂದ್ಕೊಡ್ತಾರೆ. ನೀವೇ ನೋಡ್ತಾ ಇದ್ದೀರಲ್ಲ, ಸತತವಾಗಿ ಯಾವ ಥರ ಬರ್ತಾಯಿದ್ದಾರೆ, ಏನು ಇದು ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಐಟಮನ್ನು ಬಿಸಿ ಮಾಡಿ ಕಳಿಸ್ತಾ ಇರ್ತೀವಿ. ಸತತವಾಗಿ ನಡ್ಕೊಂಡಿರ್ತದೆ. ನಮ್ಗೆ ಅದೇ ಒಂದು ಸಂತೋಷ. ಮತ್ತು ನಮಗೆ ಇನ್ನೂ ನಾವು ಇದ್ದರೂ ಮುಂದಕ್ಕೆ ನಡ್ಸ್ಕೊಂಡು ಹೋಗೋಂಥ ಜನ ಇರಲಿ ಅಂತೇಳಿ ನಾವು ಬಯಸ್ತೀವಿ. ಈ ಅನ್ನದಾನ ಸೇವಾಕರ್ತರಾದ ಗೋವಿಂದಣ್ಣ ಮತ್ತು ಅವರ ಬಳಗದವರಿಗೂ ಪರಮಾತ್ಮ ಆರೋಗ್ಯ, ಆಯುಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಪರಮಾತ್ಮನಲ್ಲಿ ಬೇಡುತ್ತೇವೆ.